ನಮ್ಮ ಕಡೆ ಮಕ್ಕಳಿಗೆ 9ನೇ ತಿಂಗಳಲ್ಲಿ ಮನೆ ದೇವ್ರಿಗೆ ಹೋಗಿ ಮುಡಿ ಕೊಡೋದು ಶಾಸ್ತ್ರ. ಹಂಗೆ ನಮ್ಮ ಪಾಪುಗೆ ಈಗ 9ನೇ ತಿಂಗಳು ಕಂಪ್ಲೀಟ್ ಆಗೋ ಅಷ್ಟರಲ್ಲಿ ಹೋಗಿ ಮುಡಿ ಕೊಟ್ಬಿಟ್ಟು ಬರೋಣ ಅಂತ ಹೊರಟ್ವಿ. ಇನ್ನ ನಮ್ಮ ಕಡೆ ಸಂಡೇ ಅವನು ಪಾಪು ಹುಟ್ಟಿದ ವಾರ ಮುಡಿ ಕೊಡೋದಿಲ್ಲ. ಇನ್ನ ಮಂಗಳವಾರನೇ ನಮ್ಮ ದೇವಸ್ಥಾನ ತೆಗ್ದಿರುತ್ತೆ. ಮತ್ತೆ ಗ್ರ್ಯಾಂಡ್ ಪೂಜೆ ಕೂಡ ಚೆನ್ನಾಗಿ ಮಾಡ್ತಾರೆ ಮಂಗಳವಾರ. ಮತ್ತೆ ಸಂತೆ ಕೂಡ ನಡೆಯುತ್ತೆ ಅಲ್ಲಿ. ಇನ್ನ ಅಲ್ಲೋದ್ಮೇಲೆ ಚೆನ್ನಾಗಾಯ್ತು, ದರ್ಶನ ಎಲ್ಲ ಚೆನ್ನಾಗಾಯ್ತು ದೇವ್ರದ್ದು. ಮತ್ತೆ ನಮ್ಮ ಪಾಪುಗೂ ನೀಟಾಗಿ ಮುಡಿ ತೆಗೆದ್ರು. ಲಾಸ್ಟ್ ಟೈಮ್ ಇದ್ದವ್ರು ಚೆನ್ನಾಗಿ ತೆಗ್ದಿರ್ಲಿಲ್ಲ. ನಮ್ಮ ಹನೀಶ್ಗೆ ತುಂಬಾ ಹತ್ಬಿಟ್ಟಿದ್ದ ನಮ್ಮ ಹನೀಶು. ಅವ್ನಿಗೆ ಅವಾಗ ಇದು ಬ್ಲೇಡ್ ಅಲ್ಲಿ ಮಾಡ್ತಿದ್ರಲ್ಲ ಆ ತರ ಇತ್ತು. ಈ ಸತಿ ಇವ್ರ ಮಕ್ಳಿಗೆ ಅಂತ ಸಪರೇಟ್ ಟ್ರಿಮ್ಮರ್ ಮಾಡಿದೀವಿ ಅಂತ ಟ್ರಿಮ್ಮರ್ ಅಲ್ಲಿ ಮಾಡಿದ್ರು. ಬೆಸ್ಟ್ ಅಂದ್ರೆ ಟ್ರಿಮ್ಮರ್ ಅಲ್ಲಿ ಮಾಡ್ಸೋದು. ಅಷ್ಟೊಂದು ಪೇನ್ ಆಗಲ್ಲ ಅನ್ಸುತ್ತೆ. ಆರಾಮಾಗಿದ್ದ ನಮ್ಮ ಪಾಪು. ದರ್ಶನ ಎಲ್ಲ ಚೆನ್ನಾಗಾಯ್ತು. ಪೂಜೆ ಮುಗಿಸ್ಕೊಂಡು ಸಂತೆ ಎಲ್ಲ ಒಂದ್ ರೌಂಡ್ ಹಾಕೊಂಡು ಬಂದ್ವಿ. ಏನ್ ಬೇಕೋ ತಗೊಂಡು ಅಲ್ಲಿ ಚೆನ್ನಾಗಿತ್ತು. ತರಕಾರಿ ಎಲ್ಲಾ ತರನು ಸಿಗುತ್ತೆ ಸಂತೆಲಿ. ಅದ್ರಲ್ಲೂ ಕರ್ಮೀನ್ ಅಂದ್ರೆ ಜಾಸ್ತಿ. ಅದ್ರ ಸ್ಮೆಲ್ ಅಂದ್ರೆ ನಂಗೆ ಆಗಲ್ಲ. ಇನ್ನ ಅಲ್ಲಿಂದ ನಮ್ಮ ಅಪ್ಪ ಅವ್ರನ್ನ ಮುಚ್ಚಿರ ಹೋದ್ವಿ. ಅಲ್ಲೇ ಹತ್ರನೇ ಅವ್ರಿಗೂ ಪೂಜೆ ಮಾಡ್ಕೊಂಡು ಇನ್ನ ಬೆಂಗಳೂರು ಕಡೆ ಬಂದ್ವಿ. ಫುಲ್ ವ್ಲಾಗ್ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಆಗಿದೆ. ಇನ್ನೊಂದು ಮಿನಿ ವ್ಲಾಗ್ ಅಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬೈ ಬೈ.